ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಇವತ್ತು ಏರ್ಪಡಿಸಿದ್ದಾರೆ. ಈಗಾಗಲೇ ಬರಮನಿಯವರು ಹಾಗೂ ಕಮಿಷನರ್ ಹಾಗೂ SP ಅವರು ಮಾತಾಡುವಾಗ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಆಗ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲರಿಗೂ ನಿಮಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಅದು ಗದಗಲ್ಲಿ ಕಳೆದ 3 ವರ್ಷದ ಅಂಕಿ ಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಪ್ರತಿ ವರ್ಷ 2024ರಲ್ಲಿ 1,900 ಇತ್ತು. ಹೋದ ವರ್ಷ ಸುಮಾರು 1,850. ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿಯಾಗಿದೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ತಡೆಯಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ ಇದು ನಾನು ಸರಿಯಾಗಿ ಹೆಲ್ಮೆಟ್ ಹಾಕೊಂಡು ಹೋಗಿ ಬಿಡ್ತಾರೆ ಅಂದ್ರೆ ಎಲ್ಲ ಸರಿಯಾಗಿ ಬಿಡ್ತಾ ಆಗಲ್ಲ. ಬರುವ ಅಷ್ಟು ಜನರು ಸರಿಪಡಿಸಬೇಕು. ಅದರಲ್ಲಿ ನಮ್ಮ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇರ್ತದೆ. ನಮ್ಮ ಜವಾಬ್ದಾರಿ ನಾವು ಮಾಡ್ತೀವಿ. ಸಾರ್ವಜನಿಕರಿಗೆ ನನ್ನ ವಿನಂತಿ ಏನಂದ್ರೆ, ಇದು ಕೋವಿಡ್ ಕಾಯಿಲೆಗಿಂತ ದೊಡ್ಡ ಕಾಯಿಲೆ ಇದೆ, ಇದು ದೇಶದ ಕಾಯಿಲೆ ಇದೆ. ನೀವೆಲ್ಲರೂ ಕೈ ಜೋಡಿಸುವಾಗ ಈ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಪ್ರತಿಯೊಬ್ಬರು ನಾವು ಜವಾಬ್ದಾರಿಯಿಂದ ಗಾಡಿ ಓಡಿಸೋಣ, ರೋಡ್ ರೂಲ್ಸ್ ಅನ್ನು ಫಾಲೋ ಮಾಡೋಣ. ಈ ಕಾಯಿಲೆಯನ್ನು ನಾವು ಕಡಿಮೆ ಮಾಡಬೇಕು. ಅಲ್ಲೇ ಸರ ಫುಲ್ ಹೆಂಗ್ ಶೈನಿಂಗ್ ಹೊಡ್ಬೇಕು. ಆಸರಾಗಿದ್ದವರು ಯುವಕರು ವಿಶೇಷವಾಗಿ ಮನೆಯಲ್ಲಿ ಮನೆಯಲ್ಲಿ ಕುಟುಂಬದ ಬೆನ್ನೆಲುಬಾಗಿರೋರು. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರ ಪೊಲೀಸ್ ವತಿಯಿಂದ ಇವತ್ತು ಜನರಿಗೆ, ಯಾಕಂದ್ರೆ ಎಲ್ಲರೂ ಕಾಲೇಜಿನಲ್ಲಿ ಮತ್ತೊಂದು ಎಲ್ಲ ಫ್ಯಾಷನ್ ಆಗ್ತಾರೆ, ಹೆಲ್ಮೆಟ್ ಪೊಲೀಸರು ನೋಡಿ ಹೆಲ್ಮೆಟ್ ಹಾಕೋದು, ಪೊಲೀಸರು ದಾಟಿದ ನಂತರ ಕೈ ಹಿಡ್ಕೊಂಡು ಹೋಗೋದು, ಆ ಥರ ಶೋಕಿ ಆಗಿರ್ತದೆ. ಮತ್ತೆ ಅದೇ ಅದನ್ನ ಜೀವನ ವ್ಯವಸ್ಥೆ ಅದರಿಂದ ನಾವು ಕುಟುಂಬನೂ ಕೂಡ ಆಶ್ರಯ ಬೀಳ್ತಾರೆ ಅನ್ನೋದನ್ನ ನಾವು ಮರ್ತು ಬಿಡ್ತೀವಿ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರದಾದ್ಯಂತ ಬೆಳಗಾವಿ ತಾಲೂಕಿನಲ್ಲಿ ಜನರಿಗೆ ಅದನ್ನ ನಗರ ಕಾನೂನು ರೀತಿಯಿಂದ ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಅವಶ್ಯಕತೆ ಇದೆ, ನಿಮ್ಗೆ ಎಷ್ಟು ಸುರಕ್ಷತೆ ಅವಶ್ಯಕತೆ ಇದೆ ಅನ್ನೋದನ್ನ ಒಂದು ಅವೇರ್ನೆಸ್ ಕೊಡುವ ನಿಟ್ಟಿನಲ್ಲಿ ನಿಮ್ಗೆಲ್ಲರಿಗೂ ಸಾರ್ವಜನಿಕರಿಗೆ ತಿಳುವಳಿಕೆ ಕೊಡುವ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಸೂಚನೆಯಂತೆ ಸಹೋದರ ನಿರಂಜನ್ ರಾಜಾರಸ್ ಅವರು ಮತ್ತೆಲ್ಲ ಅಧಿಕಾರಿಗಳು